ಮೆಸ್ಕಾಂ ಇಲಾಖೆಯಲ್ಲಿ ಬಹುಕೋಟಿ ಟೆಂಡರ್ನನ್ನ ರದ್ದುಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜನವರಿ 17ರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸಂಚಾಲಕರು ತಿಳಿಸಿದರು. ನಗರದ ಬಸವನಹಳ್ಳಿಯ ಮುಖ್ಯ ರಸ್ತೆಯಲ್ಲಿರುವ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸ್ಥಳೀಯ ವಿದ್ಯುತ್ ಗುತ್ತಿಗೆದಾರರು, ಕೆಲಸ ನಿರ್ವಹಿಸಬೇಕಾದ ಗುತ್ತಿಗೆ ಕಾಮಗಾರಿಯನ್ನ ಆರ್ಸಿ ಮತ್ತು ಬಹುಕೋಟಿ ಟೆಂಡರ್ಗಳನ್ನು ಕರೆದಿದ್ದು, ಇವುಗಳನ್ನು ತಡೆಹಿಡಿದು ಸ್ಥಳೀಯ ಗುತ್ತಿಗೆದಾರರಿಗೆ ಕಾಮಗಾರಿಯನ್ನ ನೀಡಬೇಕೆಂದು ವಿನಂತಿ ಮಾಡಿದರು. ಅಲ್ಲದೆ ಸ್ಥಳೀಯ ಗುತ್ತಿಗೆದಾರರಿಗೆ ಯಾವುದೇ ಟೆಂಡರ್ ಕಾಮಗಾರಿಗಳನ್ನು ನೀಡುತ್ತಿಲ್ಲ. ಇದರಿಂದಾಗಿ ಕಾಮಗಾರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಗುತ್ತಿಗೆದಾರರು ಎಲ್ಲರೂ ಸಹ ತೊಂದರೆ ಅನುಭವಿಸುವಂತಾಗಿದೆ. ನಾವು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡಿದ್ದೇವೆ, ಕಾರ್ಮಿಕ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದೇವೆ. ಜಿಲ್ಲೆಯಲ್ಲಿ 1167 ಜನ ವಿದ್ಯುತ್ ಗುತ್ತಿಗೆದಾರರಿದ್ದಾರೆಂದು ಮಾಹಿತಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ತಮ್ಮನಿಗೆ ಮನವಿ ಮಾಡ್ಕೊಳ್ತಿದ್ದೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಥಳೀಯ ವಿದ್ಯುತ್ ಗುತ್ತಿಗೆದಾರರು ನಿರ್ವಹಿಸಬೇಕಾದ ಕೆಲಸ ಕಾಮಗಾರಿಯನ್ನು ಕ್ರೋಢೀಕರಿಸಿ ಆರ್ಸಿ ಮತ್ತು ಬಹುಕೋಟಿ ಟೆಂಡರ್ಗಳನ್ನು ನೀಡುತ್ತಿದ್ದು, ಇದನ್ನು ತಡೆ ಹಿಡಿದು ಕಾಮಗಾರಿಗಳನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ನೀಡುವ ಬಗ್ಗೆ ತಮ್ಮ ಹತ್ರ ಮನವಿ ಮಾಡ್ತಾಯಿದ್ವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಿಳಿಸಪಡಿಸುವುದೇನೆಂದರೆ, ಈ ಕೆಳಕಂಡ ವಿಷಯಗಳು ಕರ್ನಾಟಕ ಸರ್ಕಾರ ಆದೇಶವಿದ್ದರೂ ಮೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಕಾಮಗಾರಿಗಳನ್ನು ಆರ್ಸಿ ಮತ್ತು ಬಹುಮಹಡಿ ಟೆಂಡರ್ದಾರರು ನೀಡುತ್ತಿದ್ದು, ಸ್ಥಳೀಯ ಗುತ್ತಿಗೆದಾರರಿಗೆ ಯಾವುದೇ ಕಾಮಗಾರಿಗಳು ನೀಡುತ್ತಿಲ್ಲ. ಇದರಿಂದ ನಂಬಿಕೊಂಡ ಗುತ್ತಿಗೆದಾರರು ಹಾಗೂ ಕಾರ್ಮಿಕರಿಗೆ ಹಾಗೂ ಸಾಕಷ್ಟು ತೊಂದರೆಗಳು ಅನುಭವಿಸ್ತಿದ್ದಾರೆ. ಇದರಲ್ಲಿ ಗುತ್ತಿಗೆದಾರರಿಗೆ ನಾವು GST ನಿಮ್ಮ ಸರ್ಕಾರಕ್ಕೆ ಹಣ ಕಟ್ತಾಯಿದ್ದೀವಿ, GST ಕಟ್ಟಿದ್ವಿ, ಮತ್ತು ESI ಕಟ್ತಾಯಿದ್ದೀವಿ, ಲೇಬರ್ ಕುಟುಂಬ ಸಾಕ್ತಾಯಿದ್ದೀವಿ. ನಮ್ಮಲ್ಲಿ 1167 ಜನ ವಿದ್ಯುತ್ ಗುತ್ತಿಗೆದಾರರು ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನಮ್ಮ ಹಿಂದೆ ಸರ್ಕಾರಕ್ಕಿದು ಗಂಗಾ ಕಲ್ಯಾಣ, ಹೊಸ ಸಂಪರ್ಕಗಳು ಮತ್ತು ಅಕ್ರಮ ಸಕ್ರಮ ಮತ್ತು ಬ್ರೇಕ್ ಡೌನ್ಗಳು ಮತ್ತು ಎಲ್ಲವನ್ನೂ ಕ್ರೋಢೀಕರಿಸಿ ಆರ್ಸಿ ಮತ್ತು ಟೆಂಡರನ್ನು ಕರೀತಿದ್ದಾರೆ. ಸರ್ಕಾರದ ಆದೇಶ ಸಂಖ್ಯೆ ಇದೆ. ಸರ್ಕಾರ ಆದೇಶ 27/4/2020ರಲ್ಲಿ ಎನರ್ಜಿ ಡಿಪಾರ್ಟ್ಮೆಂಟಿಂದ ನಮಗೆ 1 ರಿಂದ 5 ಲಕ್ಷ ತುಂಡು ಗುತ್ತಿಗೆಯನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ಕೊಡಬೇಕು ಅಂತೇಳಿ ಆದೇಶ ಇದ್ದರೂ ಅದನ್ನು ಏನು ಇದುವರೆಗೂ ನಮಗೆ ಕ್ರಮ ಕೈಗೊಂಡಿಲ್ಲ. ಮತ್ತು IP ಸೆಟ್ ಸ್ವಯಂ ಸೇವಕ ಯೋಜನೆ ಅಡಿಯಲ್ಲಿ ನಿರ್ಮಿಸಿಕೊಳ್ಳುವಂಥ ಕಾಮಗಾರಿಗಳಿಗೆ 5% ಮೇಲ್ಚಾರಕ ಶುಲ್ಕವನ್ನು ರದ್ದುಪಡಿಸಬೇಕು. ಈಗಾಗಲೇ ರೈತರು ರಾಜ್ಯದಲ್ಲಿ ಮಳೆ ಇಲ್ಲದ ಕಾರಣ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮತ್ತು 8ನೇದಾಗಿ ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಕೃಷಿ ವಿದ್ಯುತ್ ಸಂಪರ್ಕ ಹಣ ಪಾವತಿಸಿ ರೈತರು ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ರೈತರಿಗೆ ಹಿಂದೆ ಕಾರ್ಯಾದೇಶ ಅನುದಾನದ ಕೊರತೆ ತುಂಬ ದಿನಗಳಿಂದ ಕಾದಿರುತ್ತದೆ. ಚಿಕ್ಕಮಗಳೂರು ಜಿಲ್ಲೆ ಹೆಚ್ಚಿನ ಅನುದಾನ ಒದಗಿಸಬೇಕಾಗಿ ಕೋರಲಾಗಿದೆ. ಅಲ್ಲದೆ ಕಡೂರು ವಿಭಾಗದ ಉಗ್ರಾಣಕ್ಕೆ ಪರಿವರ್ತಕಗಳು, ಸಾಮಗ್ರಿಗಳು ಮತ್ತು ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ಆ ಕಡೆ ಬಯಲುಸೀಮೆ ಇರೋದ್ರಿಂದ ನಮ್ಮ ಚಿಕ್ಕಮಗಳೂರಿನಲ್ಲಿ ಈಗ ಸೆಪ್ಟೆಂಬರ್ 27 ಹಿಂದೆ ಸರ್ಕಾರ ಆದೇಶ ಮಾಡಿದೆ. ಆದರೆ ಹಿಂಭಾಗದಲ್ಲಿ ನಾವು ಕಟ್ಟಿರೋಂಥ ದುಡ್ಡಿದೆ, ಹಣಗಳು ಕಟ್ಟಿದ್ದಾರೆ. ಅವಕ್ಕೆ ಸರಿಯಾದ ರೀತಿ ಮೆಟೀರಿಯಲ್ಸ್ ಆಗಲಿ ಮತ್ತು ಪರಿವರ್ತಕಗಳಾಗಲಿ ನಮಗೆ ನಮ್ಮ ಮೆಸ್ಕಾಮಿಂದ ಸಿಗ್ತಾಯಿಲ್ಲ.